ರಿಪಬ್ಲಿಕ್ ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ವಿನೋದ್ ಪಡವಾರಳ್ಳಿ. ಇವತ್ತು ಎರಡು ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ ಬಂದಿರುವಂಥದ್ದು. ಭಾಳ ಪ್ರಮುಖವಾಗಿ ಮೂಡಾ ಹಗರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿರುವಂಥ ಹಗರಣ, ಜೊತೆಗೆ CM ಸಿದ್ದರಾಮಯ್ಯನವರ ಕೊರಳಿಗೂ ಕೂಡ ಈ ಒಂದು ಪ್ರಕರಣ ಸುತ್ತಿಕೊಂಡಿರುವಂಥದ್ದು. ಈಗಾಗಲೇ ಲೋಕಾಯುಕ್ತದಲ್ಲಿ ಬಿ ರಿಪೋರ್ಟ್ ಸಲ್ಲಿಕೆ ಆಗಿದೆ. ಆ ಒಂದು ಸಲ್ಲಿಕೆಗೆ ಬಿ ರಿಪೋರ್ಟ್ನ ಇದನ್ನು ಸ್ಕ್ವಾಶ್ ಮಾಡಬೇಕು ಅಂತೇಳಿ ದೂರದಾರ ಸ್ನೇಹ ಕಿಶೋರು ಕೂಡ ಈಗಾಗಲೇ ಮತ್ತೊಂದು ಕೋರ್ಟ್ಗೆ ಕೂಡ ಹೋಗ್ತಾ ಇದ್ದಾರೆ. ಇದು ಮತ್ತೊಂದು ವಿಚಾರ. ಈಗ ಹೊಸ ವಿಚಾರ ಅಂತಂದರೆ, ಡೇ ಒನ್ನಿಂದಲೂ ಕೂಡ ಮೂಡಾ ಹಗರಣದ ಬಗ್ಗೆ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇರುವಂತಹ ಸ್ನೇಹಮಯಿ ಕೃಷ್ಣ ಅವರನ್ನ ದುಡ್ಡಿನ ಮೂಲಕ ಖರೀದಿ ಮಾಡುವಂತಹ ಯತ್ನಗಳು ನಡೀತಾ ಇದೆಯಾ? ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ, ಅವರು ಇವತ್ತು ಬಿಟ್ಟಿರುವಂತಹ ಸ್ನೇಹಮಯಿ ಕೃಷ್ಣ ಅವರು ಬಿಟ್ಟಿರುವಂತಹ ಒಂದು ಆಡಿಯೋ, ಸುಮಾರು 6 ಸೆಕೆಂಡ್ಗಳಿರುವಂತಹ ಆ ಒಂದು ಆಡಿಯೋನ ಇವತ್ತು ಸ್ನೇಹಮಯಿ ಕೃಷ್ಣ ಅವರು ಕೂಡ ರಿಲೀಸ್ ಮಾಡಿದ್ದಾರೆ. ಭಾಳ ಪ್ರಮುಖವಾಗಿ ಈ ಆಡಿಯೋದಲ್ಲಿ ಈ ಹಿಂದೆ ಮೂಡಾ ಆಯುಕ್ತರಾಗಿದ್ದಂತಹ ನಟೇಶ್ ಅವರು ಮಾತನಾಡಿರುವಂತಹ ಆಡಿಯೋ ಅಂತ ಹೇಳಲಾಗ್ತಾ ಇದೆ. ನಟೇಶ್ ಅವರು ಖಾಸಗಿ ವ್ಯಕ್ತಿ ಹತ್ರ ಮಾತಾಡೋ ಸಂದರ್ಭದಲ್ಲೂ ಕೂಡ ಏನು ಸ್ನೇಹಮಯಿ ಕೃಷ್ಣ ಅವರನ್ನು 1-to-1 ನನಗೆ ಕಾಂಟ್ಯಾಕ್ಟ್ ಮಾಡಿಸ್ಕೊಡಿ ಅನ್ನುವಂತಹ ಮಾತನ್ನು ಹಾಡಿರುವಂತಹ ಒಂದು ಆಡಿಯೋ ಏನಿದೆ, ಆ ಆಡಿಯೋನ ಇವತ್ತು ಸ್ನೇಹಮಯಿ ಕೃಷ್ಣ ಅವರು ಕೂಡ ಖುದ್ದು ರಿಲೀಸ್ ಮಾಡಿದ್ದಾರೆ. ಭಾಳ ಪ್ರಮುಖವಾಗಿ ಈ ಹಿಂದೆನೂ ಕೂಡ ಯಾವಾಗ ಈ ಒಂದು ಪ್ರಕರಣ ತುಂಬ ಹೈ ಲೆವೆಲ್ಗೆ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡೋಕ್ಕೆ ಶುರು ಆಯಿತು, ಆ ಸಂದರ್ಭದಲ್ಲೂ ಕೂಡ ಸ್ನೇಹಮಯಿ ಕೃಷ್ಣ ಅವರನ್ನು ಸೈಲೆಂಟ್ ಮಾಡುವಂತಹ ಯತ್ನಗಳು ಈ ಹಿಂದೆ ಕೂಡ ಸಾಕಷ್ಟು ಬಾರಿ ನಡೆದಿತ್ತು. ಸೊ ಇದು ಕೂಡ ಇನ್ನೂ ಮುಂದುವರೆದು ಕೊಂಡು ಬರ್ತಾ ಇದೆ. ಈ ಹಿಂದೆ ಏನೋ ಅವರನ್ನು ವಾಮಾಚಾರದ ಮೂಲಕವಾಗಿ ವಶೀಕರಣ ಮಾಡೋದಕ್ಕೂ ಕೂಡ ಅವರ ಫೋಟೋವನ್ನು ಹಿಡಿದು ಒಂದಷ್ಟು ವಾಮಾಚಾರ ಮಾಡಿದರು. ಅದರ ಬಗ್ಗೆ ಈಗಾಗಲೇ ಸ್ನೇಹಮಯಿ ಕಿಶೋರು ಕೂಡ ದೂರ ದಾಖಲು ಮಾಡಿದ್ದಾರೆ. ಇನ್ನು ಮೈಸೂರಿನ ಇಬ್ಬರು ವ್ಯಕ್ತಿಗಳು ಕೂಡ ಏನೋ ಪಾರ್ವತಿ ಸಿದ್ದರಾಮಯ್ಯನವರ ಪರವಾಗಿ ನಾವು ಬಂದಿದ್ದೀವಿ ಅಂತೇಳಿ ಸ್ನೇಹಮಯಿ ಕೃಷ್ಣ ಅವರ ಮನೆಗೂ ಹೋಗಿ ಅವರನ್ನು ಕಾಂಟ್ಯಾಕ್ಟನ್ನು ಮಾಡಿ ಹಣದ ಮೂಲಕ ಅವರನ್ನು ಖರೀದಿ ಮಾಡುವಂತಹ ಯತ್ನಗಳು ಆಗಿತ್ತು. ಆದರೆ ಸ್ನೇಹಮಯಿ ಕೃಷ್ಣ ಅವರು ಕೂಡ ಯಾವುದಕ್ಕೂ ಕೂಡ ಬಗ್ಗಿರಲಿಲ್ಲ. ಈಗ ಮತ್ತೊಂದು ಅಂದರೆ, ಈ ಆಡಿಯೋ ಮೂಲಕ ಖುದ್ದು ಈಗ ಈ ಹಿಂದೆ ಆಯುಕ್ತರಾಗಿದ್ದಂತಹ DP ನಟೇಶ್ ಅವರ ಕಾಲದಲ್ಲಿ 50-50 ಹಗರಣದಲ್ಲಿ ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ಆಗಿದೆ ಅನ್ನುವಂಥದ್ದು ಇಡೀ ಮೈಸೂರು ಜನತೆಗೆ ಗೊತ್ತಿದೆ. ಸೊ ಹೀಗಾಗಿ ಅವರ ವಿರುದ್ಧ ದೊಡ್ಡ ಮಟ್ಟದ ಈಗಾಗಲೇ ಇಡಿ ತನಿಖೆ ಇರ್ಬೋದು ಎಲ್ಲ ಕೂಡ ನಡೀತಾ ಇದ್ರು ಕೂಡ ಎಲ್ಲೋ ಒಂದು ಕಡೆ ಅವರ ಬಂಧನ ಮಾತ್ರ ಇಲ್ಲೂ ಕೂಡ ಆಗಿಲ್ಲ. ಈಗಾಗಲೇ ಏನೋ ದಿನೇಶ್ ಅವರ ಬಂಧನ ಆಗಿದೆ. ಇಡಿ ಪ್ರತಿನಿತ್ಯವೂ ಕೂಡ ತನಿಖೆಯನ್ನು ಮುಂದುವರಿಸ್ಕೊಂಡು ಬಂದಿದೆ. ಸೊ ಹೀಗಾಗಿ ಒಂದು ಕಡೆ ಬಂಧನ ಭೀತಿಯಲ್ಲಿರುವಂತಹ ನಟೇಶ್ ಅವರು ಕೂಡ ಈ ಒಂದು ಪ್ರಕರಣದಿಂದ ಪಾರಾಗೋದಕ್ಕೆ ಸ್ನೇಹಮಯಿ ಕೃಷ್ಣ ಅವರನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಒಬ್ಬ ವ್ಯಕ್ತಿಯನ್ನು ಮುಂದೆ ಬಿಟ್ಟಿದ್ದಾರೆ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ. ಭಾಳ ಪ್ರಮುಖವಾಗಿ ಈಗಾಗಲೇ ಏನು ಸ್ನೇಹಮಯಿ ಕೃಷ್ಣ ಅವರು ಜಸ್ಟ್ 6 ಸೆಕೆಂಡ್ಗಳ ಒಂದು ವಿಡಿಯೋ ಮಾತ್ರ ಬಿಡುಗಡೆ ಮಾಡಿದ್ದಾರೆ. ಅವರ ಬಳಿ ಮಾತಾಡಿರುವಂತಹ ಸಂಪೂರ್ಣವಾದಂತಹ ಆಡಿಯೋ ಕೂಡ ಇದೆ. ಸೊ ಹೀಗಾಗಿ ಜಸ್ಟ್ ಟ್ರೈಲರ್ ಅಷ್ಟೇ ಒಂದು ಬಿಡುಗಡೆ ಮಾಡಿದ್ದಾರೆ. ಸೊ ಹೀಗಾಗಿ ಇಲ್ಲಿ ಉಳಿದಿರುವಂತಹ ಪ್ರತಿಯೊಂದು ಅಂದರೆ ಇಂಚಿಂಚು ಸಾರಾಂಶವನ್ನು ಕೂಡ ಅವರು ಕೋರ್ಟ್ಗೆ ದಾಖಲು ಮಾಡಿ, ನಾನು ಸಾಕಷ್ಟು ಸಾಕ್ಷಿಗಳನ್ನು ಕೋರ್ಟ್ಗೆ ಕೊಡ್ತಾರೆ, ಕೋರ್ಟ್ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ತನಿಖೆಗೆ ಆದೇಶ ಮಾಡಬೇಕು ಅಂತೇಳಿ ಈಗಾಗಲೇ ಅವರು ಸಾಕಷ್ಟು ಒಂದು ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಪತ್ರವನ್ನು ಕೂಡ ಬರೆದಿರುವಂಥದ್ದು. ಎಲ್ಲೋ ಒಂದು ಕಡೆ ಸ್ನೇಹಮಯಿ ಕೃಷ್ಣ ಅವರು ಸೈಲೆಂಟ್ ಆದ ಸಂದರ್ಭದಲ್ಲಿ 50-50 ಅನುಪಾತದಲ್ಲಿ ಪಡೆದಿರುವಂತಹ ಸೈಟ್ ಯಾರನ್ನ ಪಡೆದಿದ್ರು ಅವರೆಲ್ಲೂ ಕೂಡ ಸೇಫ್ ಆಗ್ತಾರೆ ಅಂದ್ಕೊಂಡಿದ್ರು. ಸೊ ಹೀಗಾಗಿ ಈ ಪ್ರಕರಣದಲ್ಲಿ ಸ್ನೇಹಮಯಿ ಕೃಷ್ಣ ಅವರನ್ನು ಸೈಲೆಂಟ್ ಮಾಡಬೇಕು ಅನ್ನುವಂಥದ್ದು ಸಾಕಷ್ಟು ಪ್ರಭಾವಿಗಳು ಜೊತೆಗೆ ರಾಜಕಾರಣಿಗಳು ಕೂಡ ಸಾಕಷ್ಟು ಯತ್ನ ನಡೆಸ್ತಾ ಇದ್ದಾರೆ. ಆದರೆ ಸ್ನೇಹಮಯಿ ಕೃಷ್ಣ ಅವರು ಕೂಡ ಯಾವುದೇ ಕಾರಣಕ್ಕೂ ಬಗ್ತಾ ಇಲ್ಲ. ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ, CM ಸಿದ್ದರಾಮಯ್ಯನವರ ಆದಿಯಾಗಿ ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ, CM ಸಿದ್ದರಾಮಯ್ಯ ಪಡೆದಿರುವಂಥದ್ದು, ಅವರ ಪತ್ನಿ ಪಡೆದಿರುವಂಥದ್ದು ಕೇವಲ 14 ಸೈಟ್ಗಳಾದರೂ ಕೂಡ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಪ್ರಭಾವಿಗಳು, ರಿಯಲ್ ಎಸ್ಟೇಟ್ ಉದ್ಯಮಿಗಳು, ಸಾಕಷ್ಟು ಜನರು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಅವರನ್ನು ಜೈಲಿಗೆ ಕಳಿಸ್ತೀನಿ ಅಂತೇಳಿ ಸ್ನೇಹಮಯಿ ಕೃಷ್ಣ ಅವರು ಕೂಡ ಪ್ರತಿನಿತ್ಯವೂ ಕೂಡ ಕೋರ್ಟ್ನಲ್ಲಿ ವಾದವನ್ನು ಈಗಾಗಲೇ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಅದಕ್ಕೆ ಒಂದಷ್ಟು ಹಿನ್ನಡೆಗಳಾಗ್ತಾ ಇದೆ, ಒಂದಷ್ಟು ಮುನ್ನಡೆ ಕೂಡ ಸಿಗ್ತಾ ಇದೆ. ಸೊ ಹೀಗಾಗಿ ಇದೆಲ್ಲವೂ ಕೂಡ ಕೋರ್ಟ್ನ ಇರೋ ಕಾರಣಕ್ಕಾಗಿ ಯಾವ ಹಂತಕ್ಕೆ ತಲುಪುತ್ತೆ ಕೋರ್ಟ್ ಇದರ ಬಗ್ಗೆ ಒಂದು ತೀರ್ಮಾನ ಮಾಡುತ್ತೆ. ಸ್ನೇಹಮಯಿ ಕೃಷ್ಣ ಮಾತ್ರ ಯಾವುದೇ ಕಾರಣಕ್ಕೂ ಹಣದ ಆಮಿಷಕ್ಕೆ ಬಲಿಯಾಗೋದಕ್ಕೆ ಅವರು ಸಿದ್ಧರಿಲ್ಲ. ಇನ್ನು ಮತ್ತೊಂದು ವಿಚಾರ ಅಂತಂದರೆ, ಈಗಾಗಲೇ ಏನು DP ನಟೇಶ್ ಅವರ ವಿರುದ್ಧ ದೊಡ್ಡ ಮಟ್ಟದ ಆ ಭ್ರಷ್ಟಾಚಾರದ ಆರೋಪಗಳಿದೆ. ಈ ಹಿಂದೆ ಮೂಡಾದ ಆಯುಕ್ತರಾದ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಅವರು ಭ್ರಷ್ಟಾಚಾರ ಮಾಡಿದ್ರು, ಇದರ ಬಗ್ಗೆ ತನಿಖೆ ಆಗಬೇಕು ಅಂತೇಳಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಹಾಸ್ಯಾಸ್ಪದ ಅಂತಂದರೆ, ಸರ್ಕಾರ ಈಗ ಅವರಿಗೆ ಕೊಟ್ಟಿರುವ ಈಗಾಗಲೇ ಮುಂಬಡ್ತಿ ಆದೇಶವನ್ನು ಮಾಡಿದೆ. ಈಗಾಗಲೇ ಅವರು ಒಂದು ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಮುಂಬಡ್ತಿಯನ್ನು ಕೊಟ್ಟು ಆದೇಶ ಮಾಡಿರುವಂಥದ್ದು ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದಿದೆ ಅನ್ನುವಂತಹ ಆರೋಪಗಳನ್ನು ಈಗ ಸ್ನೇಹಮಯಿ ಕೃಷ್ಣ ಅವರು ಮಾಡ್ತಾ ಇದ್ದಾರೆ. ಇದೇ ಏನೋ ಕಳೆದ ತಿಂಗಳು ಈ ತಿಂಗಳಲ್ಲಿ ಅವ್ರಿಗೊಂದು ಇದೇ ಫೆಬ್ರವರಿ 9 ಅಥವಾ ಆ ಡೇಟಲ್ಲಿ ಒಂದು ಟ್ರಾನ್ಸಾಕ್ಷನ್ ಆಗಿರುವಂಥದ್ದು. ಭಾಳ ಪ್ರಮುಖವಾಗಿ DP ನಟೇಶ್ ಅವರು ಮುಂಬಡ್ತಿ ಪಡೆಯೋದಕ್ಕೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ದೊಡ್ಡ ಮಟ್ಟದ ಹಣವನ್ನು ಸಂದಾಯ ಮಾಡಿದ್ದಾರೆ. 1,60,00,000 ಹಣವನ್ನು ಅವರು ಕೊಟ್ಟಿದ್ದಾರೆ. ಅದು ಕೂಡ ಮೈಸೂರಿನ ವ್ಯಕ್ತಿಯಿಂದ ಅವರಿಗೆ ಕಳಿಸಿದ್ದಾರೆ ಅನ್ನುವಂತಹ
ಗಂಭೀರವಾದಂಥ ಆರೋಪವನ್ನು ಮಾಡಿ ಅವರಿಗೆ ಸುದೀರ್ಘವಾದಂತಹ ಪತ್ರವನ್ನು ಕೂಡ ಬರೆದಿದ್ದಾರೆ. ಶಾಲಿನಿ ರಜನೀಶ್ ಅವರಿಗೆ ಒಂದು ಸುದೀರ್ಘವಾದಂಥ ಪತ್ರವನ್ನು ಬರೆದು ತನಿಖೆ ಕೂಡ ಆದೇಶವನ್ನು ಮಾಡಿರುವಂಥದ್ದು. ಈಗಾಗಲೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅಂತಾರೆ ಒಂದು ರೀತಿಯಲ್ಲಿ ಅವರು CM ಸಿದ್ದರಾಮಯ್ಯ ಅವರು ಬಿಟ್ಟರೆ ನೆಕ್ಸ್ಟ್ ಅವರೇ ಬರುವಂಥದ್ದು. ಸೊ ಹೀಗಾಗಿ ಶಾಲಿನಿ ರಜನೀಶ್ ಅವರ ವಿರುದ್ಧ ಬಂದಿರುವಂತಹ ಗಂಭೀರವಾದ ಆರೋಪ ಏನು ಅಂತಂದರೆ, ಮೈಸೂರಿನ ಒಂದು ಖಾಸಗಿ ಕಾರೇನಿದೆ, ಆ ಕಾರಿನ ಮೂಲಕವಾಗಿ 1,60,00,000 ಹಣವನ್ನು ಅವರಿಗೆ ಕಳಿಸ್ಕೊಟ್ಟಿದ್ದಾರೆ. ಹಣ ಕೊಟ್ಟ 4-5 ದಿನದಲ್ಲಿ ಅವರಿಗೆ ಮುಂಬಡ್ತಿ ಆದೇಶ ಆಗಿದೆ. ಈಗಾಗಲೇ ಏನು DB ನಟೇಶ್ ಅವರಿಗೆ ಮುಂಬಡ್ತಿ ಕೊಟ್ಟಿರುವಂಥದ್ದು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಲೋಕಾಯುಕ್ತದಲ್ಲಿ ಅವರ ವಿರುದ್ಧ ತನಿಖೆಯನ್ನು ಮಾಡೋದಕ್ಕೆ ನಮಗೆ ಅವಕಾಶವನ್ನು ಕೊಡಬೇಕು ಅಂತೇಳಿ ಲೋಕಾಯುಕ್ತ SP ಉದೇಶ್ ಅವರು ಕೂಡ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡಿಕೊಂಡಿದ್ರು. ಸೊ ಹೀಗಾಗಿ ಇಷ್ಟೊಂದು ಆರೋಪಗಳಿರುವಂತಹ ಏನು DB ನಟೇಶ್ ಅವರಿಗೆ ಮುಂಬಡ್ತಿಯನ್ನು ಯಾಕೆ ಕೊಟ್ಟರು ಅನ್ನುವಂಥದ್ದು ದೊಡ್ಡ ಮಟ್ಟದ ಪ್ರಶ್ನೆ ಆಗಿತ್ತು. ಇದಕ್ಕೆ ಇವಾಗ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾ ಇರುವಂಥದ್ದು, ದೊಡ್ಡ ಮಟ್ಟದ ಹಣವನ್ನು ಈಸ್ಕೊಂಡು ಶಾಲಿನಿ ರಜನೀಶ್ ಅವರು ಅವರಿಗೆ ಮುಂಬಡ್ತಿಯ ಆದೇಶವನ್ನು ಕೊಟ್ಟಿದ್ದಾರೆ ಅಂತೇಳಿ. ಸೊ ಹೀಗಾಗಿ ನಿಜಕ್ಕೂ ಕೂಡ ಹಣದ ವ್ಯವಹಾರದಲ್ಲಿ ಈಗ ನಟೇಶ್ ಅವರಿಗೆ ಮುಂಬಡ್ತಿ ಸಿಕ್ಕಿದೆಯಾ ಅನ್ನುವಂತಹ ಚರ್ಚೆಗಳು ಕೂಡ ಭಾಳ ಜೋರಾಗಿ ಕಾಡ್ತಾ ಇದೆ. ಜೊತೆಗೆ ಅವರ ಬಳಿ ಸಾಕ್ಷಿ ಕೂಡ ಇದೆ ಅನ್ನುವಂಥದ್ದು ಅವರ ಪ್ರಶ್ನೆ ಆಗಿರುವಂಥದ್ದು. ಈಗಾಗಲೇ ನನ್ನ ಬಳಿ ಸಾಕಷ್ಟು ಸಾಕ್ಷಿಗಳಿದೆ, ಅದನ್ನು ನಾನು ಕೊಡೋದಕ್ಕೆ ಸಿದ್ಧಲಿದ್ದೇನೆ ಅಂತೇಳಿ ಶಾಲಿನಿ ರಜನೀಶ್ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಸೊ ಹೀಗಾಗಿ ಸುದೀರ್ಘವಾಗಿ ಯಾವ ಕಾಲದಲ್ಲಿ ಅಂದರೆ ಆ ಒಂದು ಹಣವನ್ನು ಯಾರ ಕೈಯಿಂದ ಯಾರಿಗೆ ತಲುಪಿಸಿದ್ರು, ಜೊತೆಗೆ ಆ ಸಂದರ್ಭದಲ್ಲಿ ನಾನು ವಿಜಯನಗರ ಪೊಲೀಸರಿಗೂ ಕೂಡ ನಾನು ಮಾಹಿತಿಯನ್ನು ಕೊಟ್ಟಿದ್ದೆ, IT ಇಲಾಖೆಗೂ ಕೂಡ ಹಣದ ಬಗ್ಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೆ. ಆ ಸಂದರ್ಭದಲ್ಲಿ ಯಾರೂ ಕೂಡ ತಲೆಯನ್ನು ಕೆಡಿಸ್ಕೊಳ್ಳಿಲ್ಲ ಅಂತೇಳಿ. ಯಾವಾಗ ಹಣ ಸಂದಾಯ ಆಯಿತೋ ಕೇವಲ 4-5 ದಿನದಲ್ಲಿ ಅವರಿಗೆ ಮುಂಬಡ್ತಿಯ ಆದೇಶ ಬಂದಿರುವಂಥದ್ದು. ಇಷ್ಟೊಂದು ದೊಡ್ಡ ಮಟ್ಟದ ಭ್ರಷ್ಟಾಚಾರದ ಆರೋಪ ಇರುವಂತಹ ಈ ಒಂದು ನಟೇಶ್ಗೆ ಯಾಕೆ ಈ ರೀತಿಯ ಮುಂಬಡ್ತಿಯ ಆದೇಶವನ್ನು ಕೊಟ್ಟರು? ಎಲ್ಲೋ ಒಂದು ಕಡೆ 50-50 ಹಗರಣ ಏನಿದೆ, ಅವರು ಇದ್ದಂಥ ಕಾಲದಲ್ಲಿ ದೊಡ್ಡ ಮಟ್ಟದ ಒಂದು ರಸ್ತೆಯನ್ನು ಮಾಡಿಕೊಟ್ರು. ಅದಾದ ಬಳಿ ಅವರು ಹೋದ ಬಳಿಕ ಬಂದಂತಹ ದಿನೇಶ್ ಅವರು ಮತ್ತಷ್ಟು ಈ ಒಂದು ಹಗರಣದಲ್ಲಿ ಭಾಗಿಯಾಗಿದ್ದರು. ಸೊ ಹೀಗಾಗಿ ಮೂಡಾದಲ್ಲಿ ಇರುವಂತಹ ಹಗರಣದಲ್ಲಿ ಪ್ರಮುಖ ರೂವಾರಿ ನಟೇಶ್ ಅವರು ಅಂತೇಳಿ ಇಡೀ ಮೈಸೂರಿನ ಜನರು ಎಲ್ಲರೂ ಕೂಡ ಮಾತನಾಡ್ಕೊಳ್ತಾ ಇದ್ದಾರೆ. ಇಂತಹ ಸಾಕಷ್ಟು ಆರೋಪಗಳಿರುವಂತಹ ಈ ವ್ಯಕ್ತಿಗೆ ಈ ರೀತಿಯಾದಂತಹ ಮುಂಬಡ್ತಿಯನ್ನು ಕೊಡುವ ಹಿಂದೆ ಇರುವಂತಹ ಉದ್ದೇಶ ಆದರೂ ಏನು ಅಂತೇಳಿ ಈಗ ಸ್ನೇಹಮಯಿ ಕೃಷ್ಣ ಅವರು ನೇರವಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ಮೇಲೆ ಹಾಕಿರುವಂಥದ್ದು. ಸೊ ಹೀಗಾಗಿ ಶಾಲಿನಿ ರಜನೀಶ್ ಅವರು ಈ ವಿಚಾರವಾಗಿ ತನಿಖೆಗೆ ಆದೇಶ ಮಾಡ್ತಾರೆ. ಯಾಕೆಂತಂದರೆ ಅವರ ವಿರುದ್ಧವೇ ಗಂಭೀರವಾದಂತಹ ಆರೋಪ ಕೇಳಿ ಬಂದಿರುವಂಥದ್ದು. 1,60,00,000 ಹಣವನ್ನು ಇಸ್ಕೊಂಡು ಅವರು ಮುಂಬಡ್ತಿಯ ಆದೇಶವನ್ನು ಮಾಡಿದ್ದಾರೆ ಅಂತೇಳಿ. ಸೊ ಹೀಗಾಗಿ ಇಷ್ಟು ದೊಡ್ಡ ಮಟ್ಟದ ಆರೋಪವನ್ನು ದೂರುದಾರ ಸ್ನೇಹಮಯಿ ಕೃಷ್ಣ ಮಾಡ್ತಿರೋ ಕಾರಣಕ್ಕಾಗಿ ಅವರು ಯಾರೋ ಬೇರೆಯವರು ಆರೋಪ ಮಾಡ್ತಾ ಇಲ್ಲ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮೇಲೆ ಆರೋಪ ಮಾಡ್ತಿರೋ ಕಾರಣಕ್ಕಾಗಿ ಈ ಖುದ್ದು ಈಗಾಗ ಸ್ನೇಹಮಯಿ ಕೃಷ್ಣ ಅವರು ಸುದೀರ್ಘವಾದ ಪತ್ರವನ್ನು ಬರೆದು ಅವರಿಗೆ ತನಿಖೆಗೆ ಆದೇಶವನ್ನು ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಇವರ ವಿರುದ್ಧ ಅಂದರೆ ಅವರ ಮೇಲೆ ಬಂದಿರುವಂತಹ ಆರೋಪಕ್ಕೆ ಎಲ್ಲ ಒಂದು ಕಡೆ ಪಾರಾಗೋದಕ್ಕೆ ತನಿಖೆಯ ಆದೇಶವನ್ನು ಮಾಡ್ತಾರೆ. ಒಂದು ವೇಳೆ ತನಿಖೆ ಆದೇಶ ಮಾಡಿದ್ರೆ ನನ್ನ ಬಳಿ ಇರುವಂತಹ ಸಾಕ್ಷ್ಯಗಳು ಕೊಡೋಕ್ಕೆ ಸಿದ್ಧರಿದೆ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಈ ಎರಡೂ ಪ್ರಕರಣಗಳು, ಒಂದು DB ನಟೇಶ್ ಅವರ ವಿರುದ್ಧ ಬಂದಿರುವಂತಹ 2 ಆರೋಪಗಳು, ಒಂದು ಆಡಿಯೋ ಸ್ನೇಹಮಯಿ ಕೃಷ್ಣ ಅವರ ಖರೀದಿ ಮಾಡೋಕ್ಕೆ ಮುಂದಾಗ್ತಾ ಇರುವಂಥದ್ದು, ಮತ್ತೊಂದು ಮುಂಬಡ್ತಿಯನ್ನು ಪಡೆದುಕೊಳ್ಳೋದಕ್ಕೆ ಶಾಲಿನಿ ರಜನೀಶ್ ಅವರು 1,60,00,000 ಹಣವನ್ನು ತೆಗೆದುಕೊಂಡಿದ್ದಾರೆ ಅಂತೇಳಿ ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ CM ಸಿದ್ದರಾಮಯ್ಯನವರು ಈ ಆರೋಪದ ಬಗ್ಗೆ ಯಾವುದಾದ್ರೂ ತನಿಖೆಗೆ ಆದೇಶವನ್ನು ಮಾಡ್ತಾರಾ ಅಥವಾ ಶಾಲಿನಿ ರಜನೀಶ್ ಅವರು ಅವರ ಮೇಲೆ ಬಂದಿರುವಂಥ ಆರೋಪಕ್ಕೆ ತನಿಖೆಯನ್ನು ಮಾಡಿಸ್ತಾರಾ? ಇದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇದೆಲ್ಲ ಒಟ್ಟಾರೆ ಹೇಳೋದಾದರೆ ಸ್ನೇಹಮಯಿ ಕೃಷ್ಣ ಅವರ ಖರೀದಿ ಮಾಡೋದಕ್ಕೆ ಒಂದು ಕಡೆ ನಡೀತಾ ಇದ್ರೆ, ಮತ್ತೊಂದು ಕಡೆ DB ನಟೇಶ್ ಅವರು ಹಣವನ್ನು ಕೊಟ್ಟು ಈ ರೀತಿಯಾಗಿ ಮುಂಬಡ್ತಿಯನ್ನು ಪಡ್ಕೊಂಡ್ರ ಈ ಅನುಮಾನಕ್ಕೆ ಅಂದರೆ ಅವರು ಹೇಳ್ತಾ ಇರುವಂತಹ ಸಾಕ್ಷಿಗಳು, ಅವ್ರು ಕೊಡ್ತಾ ಇರುವಂಥ ಆಡಿಯೋಗಳು ಸಾಕಷ್ಟು ಎಲ್ಲೋ ಒಂದು ಕಡೆ ಪೂರಕ ಅನ್ನಿಸ್ತದೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಇದೆಲ್ಲದಕ್ಕೂ ಕೂಡ ಸರ್ಕಾರ ಯಾವ ರೀತಿಯಾಗಿ ಉತ್ತರವನ್ನು ಕೊಡುತ್ತೆ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.